ಅರ್ಚನಾ ದೀಪ ನಿಮ್ಗೆ ಹಂಗೆ ತಾನೆ? ನನ್ನ ಹತ್ರ ಚೆನ್ನಾಗಿದ್ದು ಮಸ್ಕ ಹೊಡೆದು ಎಲ್ಲ ವಿಷಯ ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಎಲ್ಲಾನು ಹೋಗಿ ಹೇಳೋದಕ್ಕೆ ನನಗೆ ಗೊತ್ತಿದೆ ರೀ. ಏನಿ ನೀನು ಒಂದೇ ಮನೆಯಲ್ಲಿದ್ದು ಗ್ಯಾಂಗ್ ವಾರ್ ಮಾಡೋ ಥರ ಎರಡು ಪಾರ್ಟಿನ ಸೃಷ್ಟಿ ಮಾಡ್ತಿದ್ಯಾ? ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ, ಸರಿ ಇದ್ರೆ ಸುಮ್ಮನಿದ್ದು ಖುಷಿ ಪಡ್ತೀನಿ. ನೀನು ಹೇಳೋ ಥರ ಗ್ಯಾಂಗು ಪುಂಗಿ ಏನೂ ಇಲ್ಲ. ಏನು ವಿಷಯ ಹೇಳೋದಿದ್ರೆ ಹೇಳು, ಇಲ್ದಿದ್ರೆ ಬಿಡು, ನಿನ್ನಿಷ್ಟ. ನಾನು ಏನು ಹೇಳಬೇಕೋ ಅದನ್ನು ನಾನೇ ಹೋಗಿ ಸೌಂದರ್ಯ ಹತ್ರ ಹೇಳ್ತೀನಿ ಬಿಡಿ. ಒಟ್ಟಿನಲ್ಲಿ ರಾಹುಲ್ ಕಂಡ್ರೆ ಅವಳಿಗಾಗಲ್ಲ ಅಂತ ಗೊತ್ತಿತ್ತು, ಆದ್ರೆ ಅವಳಲ್ಲಿರೋ ಸೇಡನ್ನ ಈ ರೀತಿ ತೀರಿಸ್ಕೊಂತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಿ ನೀನು ರಾಜರ ಕಾಲದವ್ರ ಹಾಗೆ ಸೇಡು ಗೀಡು ಅಂತ ಮಾತಾಡ್ತಿದ್ಯಾ? ಹುಡುಗ ಹುಡುಗಿ ಪ್ರೀತಿಸಿದ್ದಾರೆ, ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಜಗಳ ಆಡಿ ಬೈದು ಮನೆಯಿಂದ ಓಡಿಸ್ಬೇಕಿತ್ತಾ? ಅವತ್ತವನು ಸೌಂದರ್ಯನ ಮೇಲೆ ಕೂಗಾಡಿ ಸರಿನಾ? ಅಲ್ಲ ಕಣೆ, ಅವನೇನಾದ್ರು ತಪ್ಪು ಮಾಡಿದ್ರೆ ಅವನಿಂದನೇ ಕ್ಷಮೆ ಕಳಿಸ್ತೀನಿ ಅಂತ ದೀಪ ಹೇಳಿದ್ಲು ತಾನೆ. ಆದ್ರೆ ಅಣ್ಣನ್ನು ಸೇರಿ ಯಾರು ಒಂದು ಮಾತು ಕೇಳಲೇ ಇಲ್ಲ. ಅಣ್ಣ ನೋಡಿದ್ರೆ ಅವನಿಗೆ ಗನ್ ತೋರಿಸಿದ್ರು, ಚಿರು ಅಣ್ಣಗಿಂತ ಜಾಸ್ತಿ ಕೂಗಾಡ್ದ. ಅವರಿಬ್ರು ಮನ್ಸು ಮಾಡಿದ್ರೆ ಓಡೋಗಿ ಮದುವೆ ಆಗ್ಬೋದಾಗಿತ್ತು. ಆದರೆ ಅವ್ರು ಹಾಗೆ ಮಾಡದೆ ಮನೆಗೆ ಮದುವೆ ಮಾತುಕತೆಗೆ ಅಂತ ಬಂದರು. ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡು ದೀಪ ಎಲ್ಲರನ್ನೂ ಸೇರಿಸಿದ್ರೆ ಅವಳ ಮೇಲೆ ಎಲ್ಲರೂ ಕೂಗಾಡ್ಬಿಟ್ರಲ್ಲ. ನಾನೇನು ಅಂದಿಲ್ಲಪ್ಪ. ಊಟಕ್ಕೆ ಉಪ್ಪಿನಕಾಯಿ ಥರ ನೀನೇನು ಹಾಕೊಟ್ಟೆ ಅಂತ ನಾನು ಅಲ್ಲೇ ಕೇಳಿಸ್ಕೊಂಡೆ. ಅವಳಿಗೆ ಬಾಬಾ ಮತ್ತೆ ಚಿರು ಇಬ್ರು ಸೇರಿ ಬೈದು ಬುದ್ಧಿ ಕಲ್ಸಿದ್ ಒಳ್ಳೇದೇ ಆಯ್ತು. ಅಬ್ಬಬ್ಬಾ ಏನ್ ಮೆರಿದಿದ್ಲು ಅವಳ ಆಟಕ್ಕೆ ಆರ್ಭಟಕ್ಕೆ ಕೊನೆನೇ ಇರ್ಲಿಲ್ಲ. ದೀಪ ಅಂದ್ರೆ ಈ ಮನೆ ಬೆಳಕು ಅಂತ ಹೊಗಳಿ ಅಟ್ಟಕ್ಕೇರ್ಸ್ದವ್ರೆ ಇವತ್ತು ಅವಳನ್ನ ಬಯ್ಯೋ ತರ ಆಯ್ತು. ಇನ್ನೇನಿದ್ರು ಅವಳು ಈ ಮನೆ ಕೆಲಸದವ್ರ ತರ ಇರ್ಬೇಕು, ಮೂಲೆಯಲ್ಲಿ ಬಿದ್ದಿರ್ಬೇಕಷ್ಟೇ. ನೋಡ್ರಿ, ಯಾರಿಗೇನು ಅನಿಸ್ತೋ ಗೊತ್ತಿಲ್ಲ, ನನಗಂತೂ ಅವಳು ಬೈದಿದ್ದಂತೂ ತುಂಬಾ ತುಂಬಾ ಖುಷಿ ಆಯ್ತು ರೀ. ಇನ್ಮುಂದೆ ಆದ್ರೂ ಅವಳು ಸ್ವಲ್ಪನಾದ್ರೂ ತಗ್ಗಿ ಬಗ್ಗಿ ನಡೀತಾಳೆ, ನೋಡ್ತಾ ಇರಿ. ನಿನ್ನ ಯೋಚನೆ ನಿನ್ನ ಬುದ್ಧಿ ಎಲ್ಲ ಮೊಣಕಾಲಿನ ಕೆಳಗಡೆನೆ ಕಣೆ. ನೋಡ್ತಾ ಇರೋ, ನಾಳೆ ನಿನ್ನ ಮಗಳು ನಿನ್ನ ಬುದ್ಧಿನೇ ಕಲಿತಾಳೆ. ಕಲೀಲಿ ಬಿಡ್ರಿ, ನೂಲಿನಂತೆ ಸೀರೆ ಅಮ್ಮನಂತೆ ಮಗಳು. ಆಯ್ತಾಯ್ತು, ಬೆಳಗ್ಗೆಯಿಂದ ನೀನು ರಾಜ್ಕುಮಾರಿ ಮನೇಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ? ಫ್ರೆಂಡ್ಸ್ ನೋಡಕ್ ಹೋಗಿದ್ದಾಳೆ. ಫ್ರೆಂಡ್ಸು ಅಂತ ಹೀಗೆ ಓಡಾಡ್ತಿದ್ರೆ ಮುಂದೊಂದಿನ ಮನೆಗೆ ಬರಲ್ಲ, ನೋಡ್ಕೋವಳು. ರೀ, ನಿಮ್ಮ ಹತ್ರ 100 ರೂಪಾಯಿಗೋಸ್ಕರ 100 ಸಲ ಗೋಗೊರಿಯೋ ಬದಲು 1000 ರೂಪಾಯಿ ಖರ್ಚು ಮಾಡೋ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಲಿ ಬಿಡ್ರಿ. ನೀನು ಕೇಳೋದಲ್ದೆ ನಿನ್ನ ಮಗಳನ್ನು ಹಾಳು ಮಾಡ್ತಿದ್ಯಾ ನೀನು. ಮುಂದೊಂದು ದಿವಸ ಹೆಚ್ಚು ಕಮ್ಮಿ ಆದರೆ ನೀನೇ ಅನುಭವಿಸ್ಬೇಕಾಗತ್ತೆ.